ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಲ್ಲಿ ನಿನ್ನೆ ರಾತ್ರಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದೆ ಅನ್ನೋಂತ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಿಂದ ಯಾರು ಹೊರಗಡೆ ಹೋಗಿದ್ದಾರೆ, ಅದರ ಜೊತೆಗೆ ಈ ವಾರದಲ್ಲಿ ಏನೇನೆಲ್ಲ ಟ್ವಿಸ್ಟ್ ಗಳು ಇರಲಿವೆ, ಕೆಲವೊಂದಿಷ್ಟು ಎಲಿಮಿನೇಷನ್ ಗೆ ಸಂಬಂಧಪಟ್ಟಂತ ಮಾಹಿತಿ ಇದೆ ಅಂತ ಹೇಳ್ಬೋದು. ಆ ಒಂದು ಎಲಿಮಿನೇಷನ್ ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೊದಲನೆಯ ಒಂದು ಈ ವಾರ ಶುರು ಆಗುವ ಹಂತದಲ್ಲಿ ನಮ್ಮ ಸ್ಪಂದನ, ಮಾಳು, ಅಶ್ವಿನಿ ಗೌಡ ಹಾಗೆ ಕಾಕ್ರು ಸುದಿ ಅವರು ಫೈನಲಿಸ್ಟ್ ಅಲ್ಲಿ ಇದ್ರು ಅಂತ ಹೇಳ್ಬೋದು. ಉಳಿದಿರುವಂತಹ 13 ಜನ ಕಂಟೆಸ್ಟೆಂಟ್ಗಳು ಇನ್ಕ್ಲೂಡಿಂಗ್ ರಾಶಿಕಾ ಶೆಟ್ಟಿ ಅವರು ಕೂಡ ಈ ವಾರದ ಒಂದು ನಾಮಿನೇಷನ್ ಲಿಸ್ಟ್ ನಲ್ಲಿ ಇದ್ರು. ಅದರ ಜೊತೆಗೆ ಓಟ್ಗಳು ಕೂಡ ಅವರಿಗೆ ಬಂದಿವೆ. ಆ ಒಂದು ಓಟ್ಗಳು ನಿನ್ನೆ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಕೂಡ ಕ್ಲೋಸ್ ಆದವು ಅಂತ ಹೇಳ್ಬೋದು. ಅದಾದ ನಂತರ ನಿನ್ನೆ ಒಂದು ಎಪಿಸೋಡ್ ನಲ್ಲಿ ನಿಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ರಾಶಿಕಾ ಈ ವಾರದ ಒಂದು ಎಲ್ಲ ಟಾಸ್ಕ್ ಗಳನ್ನು ಗೆಲ್ಲುವುದರ ಮೂಲಕ ನೇರವಾಗಿ ಅವರು ಫಿನಾಲಿಸ್ಟ್ ಆಗಿ ಆಯ್ಕೆ ಆದ್ರು ಅಂತಾನೆ ಹೇಳ್ಬೋದು. ಆ ಒಂದು ಫಿನಾಲಿಸ್ಟ್ ಲಿಸ್ಟ್ ನಲ್ಲಿ ಇದ್ದಂತ ನಮ್ಮ ಸ್ಪಂದನ ಸೋಮನ್ ಅವರು ಈ ಒಂದು ಲಿಸ್ಟ್ ನಿಂದ ಹೊರಗಡೆ ಬಂದು ಈಗ ನಾಮಿನೇಷನ್ ಲಿಸ್ಟ್ ನಲ್ಲಿ ಕುಳಿತುಕೊಂಡಿದ್ದಾರೆ. ಈಗ ಎಲ್ಲರಿಗೂ ಕೂಡ ಪ್ರಶ್ನೆ ಬರ್ತಾ ಇರೋದೇನಪ್ಪಾ ಅಂದ್ರೆ, ನಾವು ಈ ವಾರದ ಒಂದು ಮಾಸ್ ಎಲಿಮಿನೇಷನ್ ಗೆ ಸ್ಪಂದನ ಅವರು ಈ ಕಡೆ ಫೈನಲಿಸ್ಟ್ ಗಳಲ್ಲಿ ಕೂಡ ಈ ಕಡೆ ನಾಮಿನೇಷನ್ ಲಿಸ್ಟ್ ನಲ್ಲಿ ಕೂಡ ಇಲ್ಲ, ಅವರಿಗೆ ಯಾವ ರೀತಿಯಾಗಿ ಓಟ್ಗಳು ಬಂದಿವೆ ಅಂತ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅಂದ್ರೆ ಅವರು ನಾಮಿನೇಷನ್ ಲಿಸ್ಟ್ ನಲ್ಲಿ ಇರಲಿಲ್ಲ, ಅವರನ್ನು ಯಾವ ರೀತಿಯಾಗಿ ಎಲಿಮಿನೇಷನ್ ಮಾಡ್ತಾರೆ, ಅಕಸ್ಮಾತ್ ಅವರು ಎಲಿಮಿನೇಟ್ ಆಗೋದಾದ್ರಂತ ಹಲವಾರು ಪ್ರಶ್ನೆಗಳಿವೆ. ನೋಡೋಣ ಅದರ ಬಗ್ಗೆ ನಮ್ಮ ಬಿಗ್ ಬಾಸ್ ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕು ಅಂತ ಹೇಳ್ಬೋದು. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಒಟ್ಟಾರೆಗೆ 13 ಜನ ಕಂಟೆಸ್ಟೆಂಟ್ ಗಳಿಗೂ ಕೂಡ ಈ ವಾರದ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹಾಟ್ ಸೀಟ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಆ 13 ಜನರ ಪೈಕಿ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾವುದೇ ರೀತಿಯಾಗಿ ಒಂದು ಡಬಲ್ ಎಲಿಮಿನೇಷನ್ ಇರೋದಿಲ್ಲ, ಕೇವಲ ಸಿಂಗಲ್ ಎಲಿಮಿನೇಷನ್ ಇರಲಿದೆ ಅನ್ನುವಂತ ಮಾಹಿತಿ ಬಂದಿದೆ. ಹಾಗಾದ್ರೆ ಕೆಲವೊಂದಿಷ್ಟು ಸೋರ್ಸ್ ಗಳಿಂದ ಮಾಹಿತಿ ಕೂಡ ಬರ್ತಾ ಇದೆ. ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಹಾಗೆ ನೋಡ್ತಾ ಹೋದಾದ್ರೆ 13 ಜನ ಕಂಟೆಸ್ಟೆಂಟ್ ಗಳ ಪೈಕಿ ನಮ್ಮ ಗಿಲ್ಲಿ ನಟ ಆಗಿರ್ಬೋದು, ಕಾವ್ಯ, ರಕ್ಷಿತಾ ಶೆಟ್ಟಿ, ಅಭಿಷೇಕ್ ಹಾಗೆ ಧನುಷ್ ಗೌಡ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ 5 ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಇವರು ಯಾವುದೇ ರೀತಿಯಾಗಿ ಇವರ ಹೊರ ಹೋಗಲು ಸಾಧ್ಯವಿಲ್ಲ. ಇನ್ನು ಉಳಿದಿರುವಂತಹ ನಮ್ಮ ಮಂಜು ಭಾಷಿನಿ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಡಾಕ್ ಸತೀಶ್ ಅವರಾಗಿರ್ಬೋದು, ಅದ್ರ ಜೊತೆಗೆ ಜಾನ್ವಿ ಅವರಾಗಿರ್ಬೋದು, ಎಲ್ಲರೂ ಕೂಡ ಈ ವಾರದ ಒಂದು ಎಲಿಮಿನೇಷನ್ ಲಿಸ್ಟ್ ನಲ್ಲಿ ಸಖತ್ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಈ 4 ಜನರ ಸ್ಪರ್ಧಿಗಳ ಪೈಕಿ ಅಂದ್ರೆ ಮಲ್ಲಮ್ಮ ಆಗಿರ್ಬೋದು, ಡಾಕ್ ಸತೀಶ್, ಜಾನ್ವಿ, ಅದರ ಜೊತೆಗೆ ನೋಡ್ತಾ ಹೋದ್ರೆ ಮಂಜು ಭಾಷಿನಿ, ಈ 4 ಜನರ ಪೈಕಿ ಈ ವಾರ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂತ ಮಾಹಿತಿಯನ್ನು ನಾನು ಕಳೆದ 3-4 ದಿನಗಳಿಂದ ಹೇಳ್ತಾನೆ ಬರ್ತಾ ಇದ್ದೀನಿ. ಆದ್ರೆ ನೋಡ್ತಾ ಹೋಗೋದಾದ್ರೆ ಈಗ ಬಿಗ್ ಬಾಸ್ ಮನೆಯಿಂದ ಕೇವಲ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಡಾಕ್ ಸತೀಶ್ ಅವರು ಈ ವಾರದ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಿಂದ ನಿನ್ನೆ ರಾತ್ರಿ ಎಲಿಮಿನೇಟ್ ಆಗಿದ್ದಾರೆ. ಅದನ್ನು ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ನಮಗೆಲ್ಲರಿಗೂ ಕೂಡ ತೋರಿಸ್ತಾರೆ ಅಂತ ಹೇಳ್ಬೋದು. ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದ್ದು ಮಧ್ಯರಾತ್ರಿ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಮಲಗಿರುವಂತಹ ಸಮಯದಲ್ಲಿ ನಮ್ಮ ಬಿಗ್ ಬಾಸ್ ಹಾರ್ನ್ ಸೌಂಡ್ ಹಾಕಿ ಎಲ್ಲರೂ ಕೂಡ ಎಚ್ಚರಿಸಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ನೀವು ಒಬ್ಬ ಸ್ಪರ್ಧಿಯನ್ನು ಯಾರನ್ನು ಹೊರ ಹಾಕಲು ಇಷ್ಟಪಡ್ತಿರಲ್ವ ಅವರ ಫೋಟೋವನ್ನು ನೀವು ಒಂದು ಸ್ಟ್ಯಾಂಡ್ ಮುಖಾಂತರ ಮುಂದಕ್ಕೆ ಇಟ್ಕೊಳ್ತಾ ಹೋಗ್ಬೇಕು. ಯಾರ ಫೋಟೋ ಸ್ಟ್ಯಾಂಡ್ ಡೋರಿಗೆ ಅಂದರೆ ಮೇನ್ ಡೋರ್ ಇದೆ ಅಲ್ವಾ, ಆ ಒಂದು ಡೋರಿಗೆ ಹತ್ತಿರ ಆಗಿರುತ್ತದೆ, ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಅಂತಾನೆ ಹೇಳ್ಬೋದು. ಅದರಲ್ಲಿ ನಮ್ಮ ಡಾಕ್ ಸತೀಶ್ ಅವರು ಎಲ್ಲ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಇವರು ಬೇಡ ಅಂತ ಹೇಳಿ, ಇವರು ಎಲಿಮಿನೇಟ್ ಆಗ್ಬೇಕಂತ ಹೇಳಿ ಎಲ್ಲರೂ ಕೂಡ ಅವರನ್ನು ಹೆಸರನ್ನು ತೆಗೆದುಕೊಂಡ ಕಾರಣ ಈ ವಾರ ಬಿಗ್ ಬಾಸ್ ಮನೆಯಿಂದ ನಮ್ಮ ಡಾಕ್ ಸತೀಶ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದು ಜಸ್ಟ್ ತಾನೇ ಬಂದಿರುವಂತ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಆದ್ರೆ ಅಫಿಷಿಯಲ್ ಕನ್ಫರ್ಮೇಶನ್ಗೋಸ್ಕರ ನಾವೆಲ್ಲರೂ ಕೂಡ ಎಪಿಸೋಡ್ ಬರೋರು ಕೂಡ ವೇಟ್ ಮಾಡಿ ನೋಡೋಣ ಎಪಿಸೋಡ್ ನಲ್ಲಿ ಏನಿರ್ತದೆ ಅಂತ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಈಗ ಲೇಟೆಸ್ಟ್ ಆಗಿ ಬಂದಿರುವಂತ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.